ಇವಾಗ ನೀವು ನೋಡ್ಬೋದು ಹೆಡ್ಲೈಟ್ ಆಗಿರ್ಬೋದು ಅಥವಾ ಇದಕ್ಕೆ DRLs ಆಗಿರ್ಬೋದು, ಇದು ಯಾವ ತರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಂತ ಇಂಡಿಕೇಟರ್ಸ್ ನೋಡ್ಬೋದು ನೀವು. ಈ ತರ ಇದೆ. 39,000ಗೆ ಎಲ್ಲರೂ ಹೇಳತ್ತಾರ ವಿತೌಟ್ ಬ್ಯಾಟ್ರಿ ಕೊಡ್ತೀರಾ, ಆ ತರ ಕೊಡ್ತೀರಾ, ಈ ತರ ಕೊಡ್ತೀರಾ, ಆ ತರದೆಲ್ಲ ಏನಿಲ್ಲ. 39,000ಕ್ಕೆ ನಿಮ್ಗೆ ವಿತ್ ಬ್ಯಾಟ್ರಿ ಲೈಟ್ಸ್ ಕೂಡ ಇದೆ. ಸೊ ಇನ್ನ ನೀವು DRLs ನೋಡಿದಾಗ ನೋಡ್ಬೋದು, DRL ಆನ್ ಆಗುತ್ತೆ. DRL ಆನ್ ಆದ್ಮೇಲೆ ಹೆಡ್ಲೈಟ್ ಡಿಮ್ ಅಂಡ್ ಡಿಪ್ ಇಷ್ಟು ಬರುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಒಂದು ಶೋರೂಮ್ ಹತ್ರ ಬಂದಿದ್ದೀನಿ. ಇದು ನಿಮ್ಗೆ ಗೊತ್ತಿರ್ಬೋದು, ವಿಸ್ಮಯ EV ಶೋರೂಮು. ತುಮಕೂರಿನಲ್ಲಿ ತುಂಬಾ ವಿಡಿಯೋಗಳನ್ನ ಮಾಡಿದ್ವಿ. ಸೊ ಇವಾಗ ತಿಪ್ಟೂರಲ್ಲಿ ಒಂದು ಶೋರೂಮ್ ಸ್ಟಾರ್ಟ್ ಆಗಿದೆ. ಸೊ ಈ ಶೋರೂಮ್ ಸ್ಟಾರ್ಟ್ ಆಗಿರೋದ್ರಿಂದ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಏನ್ ಹಬ್ಬಗಳು ಬರ್ತಾ ಇದೆ, ದೀಪಾವಳಿ ಆಗ್ಬೋದು, ಮತ್ತೆ ಆಯುಧ ಪೂಜೆ ಆಗ್ಬೋದು, ಈ ಹಬ್ಬದ ಆಫರ್ ಜೊತೆಗೆ ಅವ್ರ ಶೋರೂಮ್ ಬೇರೆ ಹೊಸದಲ್ವಾ, ಸೊ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಬನ್ನಿ, ಯಾವ್ಯಾವ ತರ ಗಾಡಿ ಇದೆ, ಮತ್ತೆ ಅದ್ರ ಜೊತೆಗೆ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಸರ್ ಆಕ್ಚುಲಿ ಎಲ್ಲ ಕಡೆ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ರೆ, ಮತ್ತೆ ಇದನ್ನ ಫ್ರಾಂಚೈಸಿ ಕೊಟ್ಟಿರೋದ ನೀವು? ಹೌದು ಸರ್, ಇದು ಹೊಸದಾಗಿ ನಮ್ಮ ವಿಸ್ಮಯ EV ಕಡೆಯಿಂದ ಫ್ರಾಂಚೈಸಿ ಕೊಟ್ಟಿರೋದು. ಸೊ ಹಾಗಾಗಿ ನಾವು ಟಿಪ್ಟೂರಲ್ಲಿ ಅರಸೀಕೆರೆಯಲ್ಲೇ ಇರೋದ್ರಿಂದ ಮತ್ತೆ ತುಮಕೂರಲ್ಲಿ ಇರೋದ್ರಿಂದ ನಾವು ಇಲ್ಲಿ ಟಿಪ್ಟೂರಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಫ್ರಾಂಚೈಸಿ ಕೊಟ್ಟಿದ್ದೀವಿ. ಸೊ ಅವರು ವಿಸ್ಮಯ EV ಇದ್ರಲ್ಲೇ ಮಾಡ್ತಾರೆ. ಅವ್ರ ಕ್ಯಾಮ್ರಾಗೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಂಗೆ ನಿಮ್ಮ ವಿಡಿಯೋಸ್ಗಳೆಲ್ಲ ನೋಡ್ಕೊಂಡು ತುಂಬಾ ಜನ ತುರ್ಬೇಕಾರೆ, ಹಾಸನ್ನು, ಚಿಕ್ಕನಾಗ್ತಳ್ಳಿ ಎಲ್ಲಾ ಕಡೆಯಿಂದನೂ ಕೇಳೋರು ಟಿಪ್ಟೂರಲ್ಲಿ ಮಾಡಿ ಅಂತ ಬಿಟ್ಟಂತ. ಸೊ ಹಂಗಾಗಿ ಇವಾಗ ನಾವು ಟಿಪ್ಟೂರಲ್ಲಿ ಶೋರೂಮ್ ಓಪನ್ ಮಾಡಿದ್ದೀವಿ. ಸೊ ನಿಮ್ಗೆಲ್ಲ ನೋಡ್ತಿರ್ಬೋದು, ಗೊತ್ತಿರೋ ಹಾಗೆ ವಿಸ್ಮಯ EV ಬಂದು ವಿಸ್ಮಯ EV ಅವ್ರದ್ದೇ ಆದಂತ ಗಾಡಿಗಳಿದಾವೆ. ಜೊತೆಗೆ ಝೀಲಿಯೋ ಕಂಪ್ನಿ ಗಾಡಿಗಳಿದಾವೆ. ಸರ್ ಇವಾಗ ಈಗ ನಿಮ್ಮಲ್ಲಿ ಜಿಲಿಯೋ ಮೇಜರ್ ಬ್ರ್ಯಾಂಡ್? ಹೌದು, ಜಿಲಿಯೋ ಮೇಜರ್ ಬ್ರ್ಯಾಂಡ್. ಸೊ ಜಿಲಿಯೋದಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಷ್ಟು ಪ್ರೈಸ್ ವರೆಗೂ ಸಿಗುತ್ತೆ? ಸೊ ಜಿಲಿಯೋದಲ್ಲಿ ನಿಮಗೆ 62 ಇಂದ ಸ್ಟಾರ್ಟ್ ಆಗಿ ಇವಾಗ ಸೆಲ್ಲಿಂಗ್ ಪ್ರೈಸ್ ಹಬ್ಬದ ಆಫರ್ ಪ್ರಯುಕ್ತ 62,000ದಿಂದ 98,000ವರೆಗೂ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಸ್ಮಯ EV ಇದೆ, ಗಾಡಿಗಳಿದಾವೆ. ಸೊ ನೀವು ನೋಡ್ತಿರೋ ಹಾಗೆ ನಿಮ್ಗೆ ಆಲ್ರೆಡಿ ಇದು ಪರಿಚಯ ಇದೆ. ವಿಸ್ಮಯ EV ಇದು ಮೊದಲನೇ ಗಾಡಿ, ತುಂಬಾ ಲೋಯೆಸ್ಟ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಅರ್ಬನೈಟ್ ಅಂತ ಹೇಳ್ಬಿಟ್ಟಂತ ಇದು. ಸೊ ನಿಮಗೆ ಇದರಲ್ಲಿ 39,000ಗೆ 30 to 40 ಮೈಲೇಜ್ ಬರುತ್ತೆ. ಆಮೇಲೆ 45,000ಗೆ ನಿಮಗೆ 50 to 60 ಮೈಲೇಜ್ ಬರುತ್ತೆ. ಇನ್ನು ಆಪ್ಷನ್ಸ್ಗಳು ನಿಮಗೆಲ್ಲ ಗೊತ್ತೇ ಇದೆ. ರಿವರ್ಸ್ ಇದೆ, 3 ಮೋಡ್ಸ್ ಆಫ್ ಡ್ರೈವಿಂಗ್ ಇದೆ, ಆಮೇಲೆ ಕ್ರೂಸ್ ಕಂಟ್ರೋಲರ್ ಇದೆ. 39,000ಕ್ಕೆ ನಿಮಗೆ ಹಜಾರ್ಡ್ ಲೈಟ್ ಕೂಡ ಬರುತ್ತೆ ಇದರೊಳಗಡೆ. ಆಮೇಲೆ ಜೊತೆಗೆ ನಿಮಗೆ ಡಿಸ್ಕ್ ಕೂಡ ಬರುತ್ತೆ. 12 ಇಂಚ್ ಟೈರ್ಸ್ ಇದೆ ಮುಂದಗಡೆ, ARL ಕಂಪ್ನಿದು. ಸೊ ಹಿಂದಗಡೆ ಬಂದು ನಿಮಗೆ 10 ಇಂಚ್ ಟೈರ್ಸ್ ಇದೆ. ಹಬ್ ಮೋಟರ್ 39,000ದಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬದ ಪ್ರಯುಕ್ತ. ಎರಡನೇ ಗಾಡಿ ಬಂದು ಹರಿಕೇನ್ ಅಂತ ಹೇಳ್ಬಿಟ್ಟಂತ ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಬಂದು 70 to 80 ಮೈಲೇಜ್ ಬರುತ್ತೆ. 65,000 ರೂಪಾಯಿ ಆಗುತ್ತೆ ಗಾಡಿ ಇದು, 70 to 80 ಮೈಲೇಜ್. ಆದ್ರೆ ನಿಮಗೆ ಈ ಹಬ್ಬಕ್ಕೆ ಪ್ರಯುಕ್ತವಾಗಿ 60,000 ಕಂಪ್ಲೀಟ್ 5,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಸರ್ ನೋಡ್ಬೋದು, ನಿಮಗೆ ಈ ಗಾಡಿಗಳು ಲೈಟ್ಸ್ ಆಗಿರ್ಬೋದು ಅಥವಾ ಹಜಾರ್ಡ್ ಲೈಟ್ಸ್ ಆಗಿರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕಾರ್ಗಳು ಕೊಡೋಂಥ ಹಜಾರ್ಡ್ ಲೈಟ್ಸ್ ನಿಮಗೆ ಇವಾಗ 2 ವೀಲರ್ಸ್ಗಳಲ್ಲಿ ಕೊಡೋದು ಬಹಳನೇ ಕಡಿಮೆ. ಯಾವ ಗಾಡಿಲೂ ಬರೋದಿಲ್ಲ, ಪೆಟ್ರೋಲ್ ಗಾಡಿಲೂ ಬರೋದಿಲ್ಲ, ಯಾವ್ದ್ರಲ್ಲೂ ಬರೋದಿಲ್ಲ. ಆದರೆ ಇಷ್ಟು ಕಡಿಮೆ ಬೆಲೆ ಇರೋ ಅಂಥ ಪ್ರೈಸ್ಗೂ ಕೂಡ ನಿಮಗೆ ಈ ಎರಡೂ ಗಾಡಿಗೆ ನಿಮಗೆ ಹಜಾರ್ಡ್ ಲೈಟ್ಸ್ ಇದಾವೆ. ಸೊ ನೋಡ್ಬೋದು, ಹಜಾರ್ಡ್ ಲೈಟ್ಸ್ ಅಂತಂದ್ರೆ ಆಲ್ 4 ಇಂಡಿಕೇಟರ್ಸ್ ಆನ್ ಆಗುತ್ತೆ. ಇದನ್ನ ಎಲ್ಲಾದ್ರೂ ಪಾರ್ಕಿಂಗ್ ಮಾಡೋ ಅಂತ ಟೈಮಲ್ಲಿ ಮಾಡೋ ಹತ್ರ ಹಾಕೊಬಹುದು. ಸೊ ನಿಮಗೆ ವಿಸ್ಮಯ EV 3ನೇ ವೆಹಿಕಲ್ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮ್ಯಾವ್ರಿಕ್ ಅಂತ ಬಿಟ್ಟಂತ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಪೆಟ್ರೋಲ್ ಗಾಡಿ ಲುಕ್ಕೇ ಕೊಡುತ್ತೆ ಇದು. ಮತ್ತೆ ಇದಕ್ಕೆ DRLs ಆಗಿರ್ಬೋದು ಅಥವಾ ಹೆಡ್ಲೈಟ್ ಆಗಿರ್ಬೋದು. ನಿಮಗೆ ಹೆಡ್ಲೈಟ್ ನೋಡ್ಬೋದು ನೀವು, ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ ಇಲ್ಲಿ. ARL ಕಂಪ್ನಿ ಟೈರ್ಸ್. ಫುಡ್ ಸ್ಪೇಸ್ ಮಾತ್ರ ನಿಮಗೆ ತುಂಬಾನೇ ಜಾಸ್ತಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ದೊಡ್ಡ ಹೆಲ್ಮೆಟ್. ಹೌದು. ಫೀಚರ್ಸ್ ಪ್ರೈಸ್ ಬಂದು ನಿಮಗೆ ಇದು 2 ತರ ಬರುತ್ತೆ. ಒಂದು 58,000ಕ್ಕೆ ನಿಮಗೆ 50 to 60 ಮೈಲೇಜ್ ಇದೆ. ಅದು ಆಕ್ಚುಲಿ 63,000 ಇತ್ತು. ಈಗ 5,000 ರೂಪಾಯಿ ಡಿಸ್ಕೌಂಟ್ ಆಗಿ ನಿಮಗೆ 58,000ಗೆ ನಿಮಗೆ ಇದು 5 ಬ್ಯಾಟ್ರೀಸ್ ನಿಮಗೆ 50 to 60 ಮೈಲೇಜ್ ಬರುತ್ತೆ. ಇಲ್ಲ 6 ಬ್ಯಾಟ್ರೀಸ್ ಬೇಕು ಅಂತ ಹೇಳ್ಬಿಟ್ಟಂತ ಅಂದ್ರೆ ನಿಮ್ಗೆ ಅವಾಗ ಪ್ರೈಸ್ ಬಂದು 63,000 ಆಗುತ್ತೆ. ಅದು 68,000 ಇತ್ತು, ಅದನ್ನ ಇವಾಗ 63,000 ಕೊಡ್ತಾ ಇದ್ದೀವಿ ಹಬ್ಬದ ಪ್ರಯುಕ್ತ. 63,000ಕ್ಕೆ 70ರಿಂದ 80 ಮೈಲೇಜ್ ಬರುತ್ತೆ. ಇವೆಲ್ಲ 1 ವರ್ಷದ ವ್ಯಾರಂಟಿ ಇರುತ್ತೆ. ಇನ್ನು ಲಿಥಿಯಂ ಹೋಗ್ತೀವಿ, 3 ವರ್ಷದ ವ್ಯಾರಂಟಿ ಕೊಡಿ ನಮಗೆ ಅಂತ ಬಿಟ್ಟಂತ ಏನಾದ್ರು ಇತ್ತು ಅಂತ ಅಂದ್ರೆ
ಲಿಥಿಯಂ ಅಲ್ಲಿ ಆದ್ರೆ ಇದು 78,000 ಆಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಲೆಜೆಂಡರ್ಗೋಸ್ಕರ ತುಂಬಾನೇ ವೇಟಿಂಗ್ ಪೀರಿಯಡ್ ಅಲ್ಲಿ ಎಷ್ಟೋ ಜನ ಬುಕ್ ಮಾಡಿ ಕಾದು ಇವಾಗ ಲೆಜೆಂಡರ್ ಗಾಡಿ 2 ತಿಂಗಳಿಂದ ವೇಟಿಂಗ್ ಅಲ್ಲಿ ಇತ್ತು. ಹೊಸ ಮಾಡೆಲ್ ಗಾಡಿ ಝೀಲಿಯೋದು. ಇವಾಗ ನೀವು ನೋಡ್ಬೋದು ಹೆಡ್ಲೈಟ್ ಆಗಿರ್ಬೋದು ಅಥವಾ ಇದಕ್ಕೆ DRLs ಆಗಿರ್ಬೋದು, ಇದು ಯಾವ ತರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಂತ ಇಂಡಿಕೇಟರ್ಸ್ ನೋಡ್ಬೋದು ನೀವು, ಈ ತರ ಇದೆ. ಇನ್ನ ಹೆಡ್ಲೈಟ್ ಬಂದು ನಿಮಗೆ ತುಂಬಾನೇ ಫೋಕಸ್ ಬೀಳುತ್ತೆ. ಇದು ರಾತ್ರಿ ಹೊತ್ತು ನಿಮಗೆ ಅದು ವಿಡಿಯೋ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟಂತ. ಇನ್ನ ನಿಮಗೆ ಮುಂದೆ ಬಂದಾಗ ಸಿಯೆಟ್ ಕಂಪ್ನಿ ಟೈರ್ಸ್ಗಳು, ಸೊ 12 ಇಂಚ್ ಟೈರ್ಸ್ ವಿತ್ ಡಿಸ್ಕ್ ಬ್ರೇಕ್ ಆ ತರ ಇದೆ. ಲೆಗ್ ರೂಮ್ ಸ್ಪೇಸ್ ಬಂದು ನಿಮಗೆ ಇಷ್ಟು ಬರುತ್ತೆ, ಸಫಿಶಿಯೆಂಟ್ ಆಗಿದೆ, ತುಂಬಾನೇ ಬ್ರಾಡ್ ಆಗಿದೆ. ಇನ್ನ ಬೂಟ್ ಸ್ಪೇಸ್ ಬಂದಾಗ ನಿಮಗೆ ಯಾರಿಗೂ ಯಾವತ್ತೂ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸಿಗ್ದಲೇ ಇರೋ ಅಷ್ಟು ಬೂಟ್ ಸ್ಪೇಸ್ ಇದೆ. ಇದರೊಳಗೆ 2 ಹೆಲ್ಮೆಟ್ ಇಡ್ಬೋದು ಸರ್, ತುಂಬಾ ಡೆಪ್ತ್ ಇದೆ ಆಯ್ತಾ. ಸೊ 2 ಹೆಲ್ಮೆಟ್ ಇಡ್ಬೋದು. ಜೊತೆಗೆ ನಿಮಗೆ ಓನರ್ಸ್ ಮನೆಯಲ್ಲೂ ಮತ್ತೆ ಟೂಲ್ ಕಿಟ್ ಎಲ್ಲ ಕೊಡ್ತಾರೆ ನಿಮಗೆ. ಇನ್ನು ಇದು ಬ್ಯಾಕ್ ಸೈಡ್ ಬಂದಾಗ ನಿಮಗೆ ಟೈಲ್ ಲೈಟ್ಸ್ ನೋಡ್ಬೋದು ನೀವು, ಟೈಲ್ ಲೈಟ್ ಹೇಗಿದೆ ಅಂತ ಹೇಳ್ಬಿಟ್ಟಂತ. ಜೊತೆಗೆ ನಿಮಗೆ ನಂಬರ್ ಪ್ಲೇಟ್ಗೆ ಇದು ಲೈಟ್ ಕೂಡ ಬರುತ್ತೆ. ಇನ್ನು ಈ ಕಲರ್ ಎಸ್ಪೆಷಲಿ ಲೆಜೆಂಡರ್ ಅಂತ ಅಂದ್ರೆ ಅದು ನೋಡೋದಕ್ಕೆ ಗಾಡಿನೂ ಕೂಡ ಲೆಜೆಂಡರ್ ತರಾನೇ ಇದೆ. ಅಷ್ಟು ತುಂಬಾ ಡಿಸೈನ್ ಸ್ಟೈಲಿಶ್ ಡಿಸೈನ್ ಇದೆ. ಸರ್ ಇದು 3 ಮೋಡ್ ಬರುತ್ತೆ, ಮತ್ತೆ ನಿಮಗೆ ರಿವರ್ಸ್ ಬರುತ್ತೆ, ಅದರ ಜೊತೆಗೆ ನಿಮಗೆ ಕ್ರೂಸ್ ಕಂಟ್ರೋಲರ್ ಇದೆ. ಎಲ್ಲ ಆಪ್ಷನ್ಸು ಗಾಡಿಗಳದ್ದು ಹೆಂಗಿದೆಯೋ ಆ ಥರ ಇದೆ. ಜೊತೆಗೆ ನಿಮಗೆ ಸ್ಪೀಡ್ ಬಂದು ನಿಮಗೆ ನಾರ್ಮಲ್ ಆಗಿ ಲೋ ಸ್ಪೀಡ್ ವೆಹಿಕಲ್ಗೆ ಎಷ್ಟು ಬರುತ್ತೆ 25 ಅಷ್ಟೇ ಇರುತ್ತೆ. ಇನ್ನು ಮೈಲೇಜ್ ಬಂದು ನಿಮಗೆ 80 to 100 ಬರುತ್ತೆ ಒಂದು ಫುಲ್ ಚಾರ್ಜ್ಗೆ. ಇದು ಲಿಥಿಯಮಲ್ಲೇ ಬರೋದು, ಗ್ರಾಫೆನಲ್ಲಿ ಕೊಡೋದಿಲ್ಲ. ಗ್ರಾಫೆನಲ್ಲಿ ಅಷ್ಟು ನಿಮಗೆ ಮೈಲೇಜ್ ಬರೋದಿಲ್ಲ ಇದು. ಸೊ ಬೇಕು ಅಂದ್ರೆ ಕೊಡ್ಬೋದು, ಬಟ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಗ್ರಾಫೆನಲ್ಲಿ, ಯಾಕಂತಂದ್ರೆ ಇದ್ರ ಮೋಟರ್ ಪವರ್ ತುಂಬಾನೇ ಜಾಸ್ತಿ ಇದೆ. ಸೊ ಹಾಗಾಗಿ 1500 ವ್ಯಾಟ್ಸ್ ಇದೆ ಇದು. ಸೊ ಇದ್ರ ಪ್ರೈಸ್ ಬಂದು 98,000 ಇದೆ. ಅದನ್ನ ಹಬ್ಬದ ಪ್ರಯುಕ್ತವಾಗಿ ನಿಮಗೆ 3,000 ಕಡಿಮೆ ಮಾಡಿ, ಫಸ್ಟ್ ಆಫ್ ಆಲ್ ಗಾಡಿನೇ ಸಿಗೋದಿಲ್ಲ ಅಂತದ್ರಲ್ಲೂ ಡಿಸ್ಕೌಂಟ್ ಮಾಡಿ 95,000 ಕೊಡ್ತಾ ಇದೀವಿ. ಬಂದು ಬೇಗ ತಗೊಳ್ಳಿ, ಬರೀ 8 ಗಾಡಿ ಇರೋದು. ಎಕ್ಸ್ಪೆನ್ 2.0 ಅಲ್ಲಿ ಟಾಪ್ ಎಂಡ್ ಗಾಡಿ ಅಂತ ಅಂದ್ರೆ ಇದೇ ಇರೋದು. ಎಕ್ಸ್ಪೆನ್ ಸೀರೀಸ್ ಅಲ್ಲಿ ಎಕ್ಸ್ಪೆನ್ 2.0 ಇದು. ಸೊ ಈ ಗಾಡಿ ಫೀಚರ್ಸ್ ಅಥವಾ ನಿಮ್ಮ ಇದು ಬಾಡಿ ಸ್ಟ್ರಕ್ಚರ್ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟಂತ. ಈ ತರ ಗಾಡಿ ನಿಮಗೆ ಯೂಶಲಿ ಎಲ್ಲೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇದ್ರೊಳಗೆ ಇರೋಂಥ ಫೀಚರ್ಸ್ಗಳು ಬೇರೆ ಯಾವುದೇ ಗಾಡಿಲೂ ಇಲ್ಲ. ಆ ಥರ ಇದೆ. ಹೆಡ್ಲೈಟ್ಸ್ ಆಗಿರ್ಬೋದು, ಅದರದ್ದು ಬಾಡಿ ಡಿಸೈನ್ ಆಗಿರ್ಬೋದು, ಅದರ್ ಲೈಟ್ಸ್ ಕೂಡ ಇದೆ. ಸೊ ಇನ್ನ ನೀವು DRLs ನೋಡಿದಾಗ ನೋಡ್ಬೋದು, DRL ಆನ್ ಆಗುತ್ತೆ. DRL ಆನ್ ಆದ್ಮೇಲೆ ಹೆಡ್ಲೈಟ್ ಡಿಮ್ ಅಂಡ್ ಡಿಪ್ ಇಷ್ಟು ಬರುತ್ತೆ. ಟೈರ್ ಬಂದು ಇದಕ್ಕೆ 12 ಇಂಚ್ ಟೈರ್ಸ್ ಬರುತ್ತೆ. ಜೊತೆಗೆ ನಿಮಗೆ ಮುಂದಗಡೆ ಫ್ರಂಟ್ ಡಿಸ್ಕ್ ಬರುತ್ತೆ, ಮತ್ತೆ ಹಿಂದೆಗಡೆನೂ ಕೂಡ ಅಷ್ಟೇ 12 ಇಂಚ್ ಟೈರ್ಸ್ ಪ್ಲಸ್ ಡಿಸ್ಕ್ ಬರುತ್ತೆ. ನೋಡ್ಬೋದು ನಿಮಗೆ ನಂಬರ್ ಪ್ಲೇಟ್ ಕಾಣೋದಕ್ಕೆ ಅಂತ ಹೇಳ್ಬಿಟ್ಟಂತಾನೆ ಲೈಟ್ ಕೂಡ ಇದೆ ಇಲ್ಲಿ. ಸೊ ಇನ್ನ ಡಿಸ್ಪ್ಲೇ ಬರೋದಾಯ್ತು ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು. ಸೊ ಬ್ಯಾಟ್ರಿ ಎಷ್ಟಿದೆ ಅಂತ ಹೇಳ್ಬಿಟ್ಟಂತ ಬಾರ್ಸ್ಬಿಟ್ಟು ತೋರಿಸುತ್ತೆ. ಕಡಿಮೆ ಆದಂಗೆ ನಿಮಗೆ ಬ್ಯಾಟ್ರಿ ಕಡಿಮೆ ಆಗೋದನ್ನು ತೋರಿಸುತ್ತೆ. ಟ್ರಿಪ್ ಮೀಟರ್ ಇದೆ, ಅದ್ರ ಜೊತೆಗೆ ಓಡೋಮೀಟರ್ ಇದೆ, ಮತ್ತೆ ಸ್ಪೀಡೋಮೀಟರ್ ಇದೆ. ಜೊತೆಗೆ ನಿಮ್ಗೆ ಎಷ್ಟು ವೋಲ್ಟೇಜ್ ಬ್ಯಾಟ್ರಿ ಇದೆ ಅಂತ ಹೇಳ್ಬಿಟ್ಟಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಮೋಡ್ಸ್ಗಳಿದಾವೆ. ಫಸ್ಟ್ ಮೋಡು, ಸೆಕೆಂಡ್ ಮೋಡು, ಥರ್ಡ್ ಮೋಡು ಆ ಥರ ಬರ್ತಾ ಹೋಗುತ್ತೆ. ಇದರಲ್ಲಿ ಇನ್ನೊಂದು ಮೈನ್ ಫೀಚರ್ ಏನು ಅಂತ ಹೇಳ್ಬಿಟ್ಟಂತ ಅಂದ್ರೆ ನಿಮಗೆ ಕ್ರೂಸ್ ಕಂಟ್ರೋಲರ್ ಇದೆ. ಸೊ ನೀವು ಸ್ಪೀಡ್ ಲಾಕ್ ಮಾಡ್ಕೊಬೋದು. ಆ ಥರ ಕಾರ್ಗೆ ಬರೋಂಥ ಆಪ್ಷನ್ ನಿಮಗೆ ಇದರೊಳಗಿದೆ. ಇನ್ನು ರಿವರ್ಸ್ ಇದೆ, ಹಾರನ್ ಇದೆ, ಇನ್ನು ಹೆಡ್ಲೈಟ್ಸು, ಹೈ ಬೀಮು ಮತ್ತು DRLs ಎಲ್ಲ ಆನ್ ಮಾಡ್ಕೊಳ್ಳೋಷ್ಟು ಇದಿದೆ. ಅದಾದ ನಂತರ ನಿಮಗೆ ಇನ್ನೊಂದು ಹೊಸದಾಗಿ ಇವಾಗ ಎಕ್ಸ್ಪೆನ್ 2.0 ರೇಟ್ ಬಂದು ಮುಂಚೆ ಕಡಿಮೆ ಇತ್ತು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಯಾಕಂತ ಅಂದರೆ ಈಗ ಇದರೊಳಗಡೆ ನಿಮಗೆ ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಬ್ಲೂಟೂತ್ ಫೀಚರ್ಸ್ ಕೂಡ ಇದರೊಳಗಿದೆ. ನೀವು ಹಾಡು ಕೇಳ್ಬೋದು, ಜೊತೆಗೆ ಕಾಲ್ ರಿಸೀವಿಂಗ್ ಕೂಡ ಇದೆ ಇದು. ಸೊ ನೋಡ್ತಿರ್ಬೋದು ನಿಮಗೆ ಲೆಗ್ ರೂಮ್ ಸ್ಪೇಸ್ ಬಂದು ನಿಮಗೆ ತುಂಬಾನೇ ವೈಡ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ USB ಕೂಡ ಕೊಡ್ತಾರೆ, ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ ಈ ರೀತಿ. ಸೊ ಮೊಬೈಲ್ ಇಟ್ಕೋಬಹುದು. ಹೌದು, ಇಲ್ಲಿ 2 ಸ್ಪೀಕರ್ ಬರ್ತವೆ. ಬ್ಲೂಟೂತ್ ಕನೆಕ್ಟ್ ಆಗಿರೋದಕ್ಕೆ ನಿಮಗೆ ಅಲ್ಲಿಂದನೇ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲೊಂದು ಹೋಲ್ಡರ್ ಇದೆ. ಇವಾಗ ನಿಮಗೆ ಡಿಕ್ಕಿ ಸ್ಪೇಸ್ ತೋರಿಸ್ತೇನೆ.
ಡಿಕ್ಕಿ ಸ್ಪೇಸ್ ಅಲ್ಲಿ ನಿಮಗೆ ಇಷ್ಟು ಬರುತ್ತೆ. ಝೀಲಿಯೋದು ಬ್ರಾಂಡೆಡ್ ಕಂಪ್ನಿ ಅದರಿಂದ ನಿಮಗೆ ಅವ್ರ ಕಡೆಯಿಂದ ಓನರ್ ಯೂಸರ್ ಮ್ಯಾನ್ಯಲ್ ಕೂಡ ಬರುತ್ತೆ. ಸೊ ಜೊತೆಗೆ ನಿಮಗೆ ಅವರು ಟೂಲ್ ಕಿಟ್ ಕೂಡ ಕೊಡ್ತಾರೆ, ಟೂಲ್ ಕಿಟ್ಸ್ ಕೊಡ್ತಾರೆ. ಜೊತೆಗೆ ನಿಮಗೆ ಅವ್ರದ್ದು ಝೀಲಿಯೋ ಅವ್ರದ್ದು ಈಗ RC ಕಾರ್ಡ್ ತರ ಇರುತ್ತೆ, ಬಟ್ ಇವೆಲ್ಲ ನಾನ್ ರಿಜಿಸ್ಟರ್ಡ್ ಗಾಡಿ ಆದ್ರಿಂದ ಪೊಲೀಸರು ಕೇಳಿದ್ರೆ ಇದು ತೋರ್ಸೋದಕ್ಕೆ ಐಕ್ಯಾಟ್ ರಿಜಿಸ್ಟ್ರೇಷನ್ ಇದಿರುತ್ತೆ, ಐಕ್ಯಾಟ್ ರಿಜಿಸ್ಟ್ರೇಷನ್ ಕಾರ್ಡ್ ಇರುತ್ತೆ. ಸೊ ಇವಾಗ ವ್ಯಾರಂಟಿ ಬಗ್ಗೆ ಮಾತಾಡೋದು ಬಂತು ಅಂತಂದ್ರೆ ಈ ಗಾಡೀಲಿ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಟ್ರಿ ಗಾಡಿಗಳಲ್ಲಿ ನಿಮಗೆ ಬ್ಯಾಟ್ರಿ, ಮೋಟ್ರು, ಕಂಟ್ರೋಲರು ವ್ಯಾರಂಟಿಗೆ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಝೀಲಿಯೋ ಕಂಪ್ನಿದವರು ನಿಮಗೆ 2 years ಅವರು ಇಲ್ಲೇ ಬರೆದಿರೋ ಹಾಗೆ ಮೋಟ್ರು, ಕಂಟ್ರೋಲರು ಮತ್ತೆ ಚಾಸಿ, ಫ್ರೇಮ್ ಅಂತಂದ್ರೆ ಚಾಸಿ, ಸೊ ಇಷ್ಟ್ರ ಮೇಲೂ 2 years ವ್ಯಾರಂಟಿ ಕೊಡ್ತಾರೆ. ಮತ್ತೆ ನಾವು ಅವೆಲ್ಲ ಬ್ಯಾಟ್ರಿ ತೋರಿಸಿದ ಪ್ರಕಾರ ಅದು ಬಂದು ನಿಮಗೆ 3 years ವ್ಯಾರಂಟಿ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಅದರ ಲೈಫ್ ಸ್ಪ್ಯಾನ್ ಬಂದು ನಿಮಗೆ 5 years ಇರುತ್ತೆ. ನಿಮ್ಗೆ ಏನಿಲ್ಲ ಅಂತಂದ್ರು ಅರೌಂಡ್ ಒಂದು 5 years ವರೆಗೂ ಆರಾಮಾಗಿ ಗಾಡಿನ ಯೂಸ್ ಮಾಡ್ಕೊಬೋದು. ಸೊ ಯಾವ ತರ ಬ್ಯಾಟ್ರಿ ಯೂಸ್ ಮಾಡಿದ್ರೆ? ಸೊ ಬ್ಯಾಟ್ರಿ ಬಂದು ನಾವು ಹೊಸ ಟೆಕ್ನಾಲಜಿ ಇನ್ನು ಯಾರು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ, ಮೆಕ್ಟ್ರಾನಿಕ್ಸ್ ಕಂಪ್ನಿಯವರು ನಮಗೆ ಕೊಟ್ಟಿದ್ರು. ಸೊ ಅದು ಬಂದು ಲಿಥಿಯಂ ಮೆಗ್ನೀಷಿಯಂ ಫೆರಸ್ ಫಾಸ್ಫೇಟ್ ಅಂತ ಹೇಳ್ಬಿಟ್ಟಂತ LFP ಬ್ಯಾಟ್ರಿಗಳು ಇವಾಗ ಎಲ್ಲ ಕಡೆನೂ ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ಯೂಸ್ ಮಾಡ್ತಿದ್ದು ಲಿಥಿಯಂ ಅಯನು, ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಅದು ಡಿಸ್ಅಡ್ವಾಂಟೇಜಸ್ ಇದ್ದು. ಸೊ ಅದಾದ ನಂತರ ಅದರ ಅಪ್ಗ್ರೇಡೆಡ್ ವರ್ಷನ್ ಬಂದು LFP ಬಂತು. LFP ಅಂತಂದ್ರೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತ ಹೇಳ್ಬಿಟ್ಟಂತ. ಸೊ ಅದು ಬಂದು ನಿಮಗೆ ಅದರೊಳಗೆ ಒಂದು ಸ್ವಲ್ಪ ಆಕ್ಯುರಸಿ ಕಡಿಮೆ ಇತ್ತು. ಆಕ್ಯುರಸಿ ತೋರ್ಸೋದು ಎಷ್ಟು ಖರ್ಚಾಗಿದೆ, ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಅನ್ನೋದು ತೋರ್ಸೋದು ಕಡಿಮೆ ಇತ್ತು. ಬಟ್ ಆದ್ರೆ ಇವಾಗ LMFP ಟೆಕ್ನಾಲಜಿ ಯೂಸ್ ಮಾಡಿ ಅವರು ಇವಾಗ ಸೇಫ್ಟಿ ವೈಸ್ನು ಸೆಕ್ಯೂರ್ ಮಾಡಿದ್ದಾರೆ, ಅದ್ರ ಜೊತೆಗೆ ಆಕ್ಯುರಸಿನೂ ಕೂಡ ಕರೆಕ್ಟಾಗಿ ತೋರ್ಸೋ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ ಲಿಥಿಯಂ ಮೆಗ್ನೀಷಿಯಂ ಫೆರಸ್ ಫಾಸ್ಫೇಟ್ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಪ್ರೈಸ್ ಇದು ಜಾಸ್ತಿ ಇದೆ. ಗಾಡಿ ಪ್ರೈಸ್ ಬಂದು ನಿಮಗೆ ಇವಾಗ ಗೊತ್ತಿರೋ ಹಾಗೆ ಎಲ್ಲಾ ಗಾಡಿಗಳದ್ದು ಈ ಪ್ರೈಸ್ಗಳು ಜಾಸ್ತಿ ಆಗಿದಾವೆ. ಯಾಕಂತ ಅಂದ್ರೆ ಪೋರ್ಟ್ ಅಲ್ಲಿ ಡ್ಯೂಟಿ ಚಾರ್ಜಸ್ಗಳು ಜಾಸ್ತಿ ಆಗಿ 11% ಇನ್ಕ್ರೀಸ್ ಆಗಿದೆ. ಸೊ ಅದ್ರ ಪ್ರಕಾರನೇ ಈ ಗಾಡಿ ಮೇಲೆ 5,000 ರೂಪಾಯಿ ಜಾಸ್ತಿ ಆಗಿದೆ. ಬಟ್ ಆದ್ರೆ ವಿಸ್ಮಯ EV ಕಡೆಯಿಂದ ನಿಮ್ಗೆ 5,000 ರೂಪಾಯಿ ಜಾಸ್ತಿ ಆಗಿರೋದನ್ನ ನಿಮ್ಮ ಕಸ್ಟಮರ್ಸ್ಗೆ ಕೊಡ್ತಿಲ್ಲ. 98,000 ರೂಪಾಯಿ ಇದ್ದಿದ್ದ ಗಾಡಿ ಇದು ಇವಾಗ ನಿಮಗೆ 95,000 ರೂಪಾಯಿಗೆ ಈಗ ಆಯುಧ ಪೂಜೆಗೆ ಮತ್ತೆ ದೀಪಾವಳಿಗೆ ಎರಡಕ್ಕೂ ಹಬ್ಬ ಪ್ರಯುಕ್ತ ಮುಂದಿನ ತಿಂಗಳು ಅಕ್ಟೋಬರ್ ಎಂಡ್ವರೆಗೂ ಈ ಆಫರ್ ಟಿಪ್ಟೂರಲ್ಲಿ ಮಾತ್ರ ಇರುತ್ತೆ. ಸೊ ನಿಮಗೆ ಬ್ಯಾಟ್ರಿ ಕೂಡ ತೋರಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯೂಸ್ ಮಾಡೋದು ಬಂದು ಮೈಕ್ರೋನಿಕ್ಸ್ ಕಂಪ್ನಿದು. ಸೊ ಇಲ್ಲಿ ನೋಡ್ಬೋದು ನಾವು ನಿಮಗೆ ಕೊಡ್ತಾ ಇರೋದು ಬಂದು ಈ ಪ್ರೈಸ್ ರೇಂಜ್ ಅಲ್ಲಿ ಕೊಡ್ತಾ ಇರೋದು ಬಂದು ನಿಮಗೆ 60 volts 36 AH. ಸೊ ನಿಮ್ಗೆ ಇದರಿಂದ ನಿಮ್ಗೆ ಏನಿಲ್ಲ ಅಂತಂದ್ರೆ 80 to 100 ಅಂತ ಮೈಲೇಜ್ ಬರುತ್ತೆ ಎಕೋ ಮೋಡಲ್ಲಿ. ಸೊ ಅದು ಡಿಪೆಂಡೆಂಟ್ ಆನ್ ದ ವೆಯ್ಟ್, ನೀವು ಡ್ರೈವ್ ಮಾಡಿದ ರೇಂಜ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜ್ ಬಂದು. ಹೌದು ಸರ್, ಇದೆ ಇವ್ರದೇ ಬ್ರಾಂಚ್ ಬೆಂಗಳೂರಲ್ಲಿ ಇದೆ. ಅಲ್ಲಿ ತಗೊಂಡಿದ್ದೆ, 2 ತಿಂಗಳಿಂದ ತಗೊಂಡಿದ್ದೆ ಗಾಡಿ, ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಮತ್ತೆ ಇದು ಝಿಲೋ X-Men 2 ತಗೊಂಡಿದ್ದು ಇದೇ ಗಾಡಿನೇ ಸೇಮು, ಬೆಂಗಳೂರಲ್ಲಿ ತಗೊಂಡಿದ್ದು ಇವ್ರದೇ ಬ್ರಾಂಚ್ ಅಲ್ಲಿ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಮುಂಚೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ದೆ, ಬಟ್ EV ಫಸ್ಟ್ ಟೈಮ್ ಇವ್ರ ಹತ್ರನೇ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹೆಚ್ಚು ಕಮ್ಮಿ ಒಂದು 3,500 4,000 ಸೇವ್ ಆಗಿದೆ ನನಗೆ 2 ತಿಂಗಳಿಂದ. ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. X-Men ಅಂತ ಹೇಳ್ಬಿಟ್ಟಂತ. ಸೊ ನಿಮ್ಗೆ ಇದ್ರೊಳಗಡೆ ಫೀಚರ್ಸ್ಗಳೆಲ್ಲ ಅದೇ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ. ಜೊತೆಗೆ ನಿಮಗೆ ಇದರೊಳಗೆ ವಿಂಡ್ ವೈಸರ್ ಅಂತ ಬರುತ್ತೆ. ಹಾಗೆ ಬ್ಯಾಕ್ ಸೈಡ್ ಕೂರೋರಿಗೆ ಸೀಟ್ ರೆಸ್ಟ್ ಕೂಡ ಅವೈಲೇಬಲ್ ಇದೆ. ಇನ್ನು ಹಿಂದಗಡೆ 10 inch ಟೈರ್ಸ್, ಮುಂದಗಡೆ 12 inch ಟೈರ್ಸ್. ಇದು ಗೇಜ್ ಬಂದು ತುಂಬಾನೇ ಹೆವಿ ಇದೆ ಇದು, ಆಯ್ತಾ? ನೀವು ನೋಡ್ಬೋದು. ಮತ್ತೆ ಸ್ಟೈಲಿಶ್ ಆಗಿದೆ, ಸ್ಪೋರ್ಟಿ ಆಗಿದೆ. ಕಾಲೇಜ್ಗೆ ಹೋಗುವಂತವ್ರಿಗೆ ಇದು ತುಂಬಾನೇ ಚೆನ್ನಾಗಿದೆ. X-Men ಅಂತ. ಹೌದು ಸರ್. ರೇಂಜ್ ಎಲ್ಲದು ಒಂದೇ ಇರುತ್ತೆ, 80 to 100 ಇರುತ್ತೆ ಲಿಥಿಯಂ ಅಲ್ಲಿ ಎಕೋ ಮೋಡಲ್. ಪ್ರೈಸ್ ಬಂದು ಸರ್ ಇದು ನಿಮಗೆ 89,000 ಇದೆ. 89,000 ಇಂದ ಇವಾಗ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಇದನ್ನ 85,000 ಕೊಡ್ತಾ ಇದೀವಿ. ಸೊ 85,000ಗೆ ಇದು ವಿತ್ ಲಿಥಿಯಂ ಬ್ಯಾಟ್ರಿ ನಿಮಗೆ ಗಾಡಿ ಸಿಗುತ್ತೆ, ವಿತ್ 2 years ವ್ಯಾರಂಟಿ ನಾರ್ಮಲ್ ಆಗಿ ಗಾಡಿ ಮೇಲೆ ಝೀಲಿಯೋ ಕಂಪ್ನಿ ಪ್ರಕಾರ. ಇನ್ನು ಬ್ಯಾಟ್ರಿ ಬಂದು 3 years ವ್ಯಾರಂಟಿ ಇರುತ್ತೆ. ಸೊ ಬನ್ನಿ ಇವಾಗ ನಿಮಗೆ ನಮ್ಮ ಶೋರೂಮ್ ಅಲ್ಲಿ ಸಿಗೋಂಥ ತುಂಬಾ ಅತಿ ಕಡಿಮೆ ಬೆಲೆ ಅಂತದ್ದು, ಜೊತೆಗೆ ತುಂಬಾ ಕ್ಯೂಟ್ ಆಗಿರೋ ಅಂತ ಗಾಡಿ ನೀವು ನೋಡ್ತಾ ಇರ್ಬೋದು, ಝೀಲಿಯೋ ಕಂಪ್ನಿದು. ಸೊ ನಿಮಗೆ ಲಿಟ್ಲ್ ಗ್ರೇಸಿ ಅಂತ ಹೇಳ್ಬಿಟ್ಟಂತ ಈ ಗಾಡಿ ಹೆಸರು. ನೀವು ನೋಡ್ಬೋದು ಇದ್ರದ್ದು ಹೆಡ್ಲೈಟ್ ಆಗಿರ್ಬೋದು, ವಿತ್ ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, DRLs ಬರುತ್ತೆ. ಸೊ ಈ ರೀತಿ ಇದೆ. ಇನ್ನ ಡಿಮಾಂಡ್ ಡಿಪ್ ಮಾಡಿದಾಗಂತೂ ತುಂಬಾನೇ ಬೆಳಕು ಬರುತ್ತೆ. ನೀವು ರಾತ್ರಿ ಹೊತ್ತು ನೋಡ್ಬೇಕು ಇದನ್ನ. ಇದಕ್ಕೆ ಮೇನ್ ಆಗಿ ಇಂಡಿಕೇಟರ್ಸ್ ಬಂದು ಟ್ರಾನ್ಸ್ಪರೆಂಟ್ ಇದೆ, ಜೊತೆಗೆ ನಿಮಗೆ ಹಾಲೋ ಇದೆ. ಇನ್ನ ನಿಮಗೆ ಡಿಸ್ಪ್ಲೇ ನೋಡ್ಬೋದು, ಪೆಬಲ್ ಶೇಪಲ್ಲಿ ಇದೆ. ಡಿಸ್ಪ್ಲೇ ಬಂದು ಪೆಬಲ್ ಶೇಪಲ್ಲಿ ಬರುತ್ತೆ ನಿಮಗೆ.
ಇನ್ನು 3 ಮೋಡ್ಸ್ ಆಫ್ ಡ್ರೈವಿಂಗ್ ಇದೆ. ನಿಮಗೆ ಲೆಗ್ ರೂಮು ನಿಮಗೆ ಸಾಕಷ್ಟು ಇದಾಗಿದೆ ಸಿಗುತ್ತೆ. ಜೊತೆಗೆ ನಿಮಗೆ ಬೂಟ್ ಸ್ಪೇಸ್ ಬಂದು ನಿಮಗೆ ಫುಲ್ ಡೆಪ್ತ್ ಅಲ್ಲಿ ಸಿಗುತ್ತೆ. ತುಂಬಾ ಶಾರ್ಟ್ ವೆಹಿಕಲ್, ತುಂಬಾ ಶಾರ್ಟ್ ವೆಹಿಕಲ್, ಹೌದು. ಬೂಟ್ ಸ್ಪೇಸ್ ತುಂಬಾನೇ ಜಾಸ್ತಿ ಇದೆ. ಇದನ್ನ ಸಣ್ಣ ಮಕ್ಕಳು ಅಂದ್ರೆ ಅರೌಂಡ್ 14 ಇಯರ್ಸ್ ಅಂಡ್ ಅಬೌವ್ ಅಂಥವ್ರು ಕೂಡ ಓಡಿಸ್ಬೋದು. ಇವೆಲ್ಲ ನಾನ್ ರಿಜಿಸ್ಟರ್ಡ್ ಗಾಡಿ ಆದ್ರಿಂದ ಈಗ ಯಾವುದೇ ಗಾಡಿ ಆದ್ರೂ ಓಡಿಸ್ಬೋದು. ಇದಕ್ಕೂ ಕೂಡ ನಿಮಗೆ 2 years ವ್ಯಾರಂಟಿ ಬರುತ್ತೆ. ಮತ್ತೆ ನಿಮಗೆ ಟೈರ್ಸ್ ಕೂಡ ನಿಮಗೆ ಸಿಯೆಟ್ ಕಂಪ್ನಿಯಿಂದ ಟೈರ್ ಬರುತ್ತೆ. ಸೊ ಯಾವ್ದ್ರಲ್ಲೂ ಅವರು ಕ್ವಾಲಿಟಿ ವೈಸ್ ಯಾವತ್ತಿಗೂ ಅವರು ಕಾಂಪ್ರಮೈಸ್ ಆಗಿಲ್ಲ. ಇಂಥ ಚಿಕ್ಕ ಗಾಡಿ ಕೊಡ್ತಾ ಇದೀವಿ, ಕಡಿಮೆ ಕೊಡ್ತಾ ಇದೀವಿ ಅಂತ ಬಿಟ್ಟಂತ ಅವ್ರ ಆ ಥರ ಯಾವುದೇ ಥರ ಭೇದ ಭಾವ ಮಾಡಿಲ್ಲ. ಜೀಲಿಯಾ ಕಂಪ್ನಿದು ಅಂತ ಅಂದ್ರೆ ಅದ್ರದ್ದು ಕ್ವಾಲಿಟಿಗೋಸ್ಕರನೇ ಇರೋದು. ಸೊ ನಿಮಗೆ ಪ್ರತಿಯೊಂದು ಚಿಕ್ಕ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿವರೆಗೂ ನಿಮಗೆ ಎಲ್ಲದನ್ನು ಸ್ಪೆಷಲ್ ಆಗಿ ಅದನ್ನ ಕೇರ್ ತಗೊಂಡು ಮಾಡಿರ್ತಾರೆ. ನೀವು ನೋಡ್ಬೋದು ಇದ್ರ ಪೇಂಟ್ ಕೂಡ ಅಷ್ಟೇ UV ಪೇಂಟ್. ಇದು ನಿಮ್ಮ ಕಾರ್ಗಳು ಹೊಡಿತಾರಲ್ಲ ಆ ಥರ ಪೇಂಟ್ ಇದು. ನಿಮ್ಗೆ ಇದು ಡಿಮ್ ಆಗೋದಾಗ್ಲಿ ಮತ್ತೊಂದು ಆ ಥರ ಆಗೋದಿಲ್ಲ. ಸೊ ಪ್ರೈಸ್ ಬಂದು ನಿಮಗೆ ಇದು ಬಂದು ನಿಮಗೆ 65,000 ಇತ್ತು. ಸೊ ನಿಮ್ಗೆ ಇವಾಗ ಹಬ್ಬಕ್ಕೆ ಅಂತ ಬಿಟ್ಟಂತ 62,000 ಕೊಡ್ತಾ ಇದೀವಿ. 50 to 60 ಮೈಲೇಜ್ ಬರುತ್ತೆ. 60 volts 32 AH ಬ್ಯಾಟ್ರಿಲಿ ಗ್ರಾಫೆನ್ ಜೆಲ್ ಬ್ಯಾಟ್ರಿಲಿ ಕೊಡ್ತೀವಿ. 1 year ವ್ಯಾರಂಟಿ ಇರುತ್ತೆ. ಗಾಡಿ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ನಿಮಗೆ 2 years ಮೋಟರು ಕಂಟ್ರೋಲರು ಚಾಸಿ ಮೇಲೆ 2 years ವ್ಯಾರಂಟಿ ಇರುತ್ತೆ. ಇನ್ನು ಲಿಥಿಯಂ ಅಯಾನಲ್ಲಿ ಬೇಕು ಅಂತಂದ್ರೆ 78,000 ಆಗುತ್ತೆ. 3 years ವ್ಯಾರಂಟಿ ಬರುತ್ತೆ ಅದರೊಳಗಡೆ, ಆ ಥರ ಇರುತ್ತೆ. ಸೊ ಲಿಟ್ಲ್ ಗ್ರೇಸಲ್ಲಿ ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಇರೋದು ಇದೆ 62,000 ಇಂದನೇ ಸ್ಟಾರ್ಟ್ ಆಗೋದು. ಸೊ ಇನ್ನು ನೆಕ್ಸ್ಟ್ ಬಂದು ನಿಮಗೆ ವೆರಿ ಸ್ಪೋರ್ಟಿ ಗಾಡಿ ಅಂತ ಅನ್ಬೋದು, ಮತ್ತೆ ಟ್ರೆಂಡಿಂಗ್ ಗಾಡಿ ಅಂತ ಅನ್ಬೋದು. ನೀವು ಇದರದ್ದು ಕಲರ್ ನೋಡ್ಬೋದು, ಎಲ್ಲ ಮಲ್ಟಿ ಕಲರ್ಸ್ ಇದೆ ಇದರೊಳಗಡೆ. ಬ್ಲ್ಯಾಕು, ಸಿಲ್ವರು, ಗ್ರೇ, ರೆಡ್, ಯೆಲ್ಲೋ ಆ ಥರ ಎಲ್ಲ ಮಲ್ಟಿ ಕಲರ್ಸಲ್ಲಿ ಮಾಡಿರೋಂಥ ಗಾಡಿ ಇದು. ಇದಕ್ಕೆ ಹೆಸರು ಬಂದು ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ. ಸೊ ನಿಮಗೆ ಇದು 80,000ಗೆ 70 to 80 ಮೈಲೇಜ್ ಬರುತ್ತೆ. ಇನ್ನು 89,000ಗೆ ನಿಮಗೆ ಲಿಥಿಯಂ ಬ್ಯಾಟ್ರಿ 3 years ವ್ಯಾರಂಟಿದು 80 to 100 ಮೈಲೇಜ್ ಬರೋಂಥದ್ದು ನಿಮಗೆ ಸಿಗುತ್ತೆ. ಇದು ಫ್ರಂಟ್ ಡಿಸ್ಬ್ರೇಕ್ ಇದೆ ಸರ್, ಹೌದು. ಇದು ಇನ್ನೊಂದೇನಂತಂದ್ರೆ ಸ್ಪೆಷಾಲಿಟಿ, ಮುಂದೆ ಮತ್ತೆ ಹಿಂದೆ ಎರಡೂ 12 inch ಟೈರ್ಸ್. ಮುಂದೆ ನಿಮಗೆ ಡಿಸ್ಬ್ರೇಕ್ ಬರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಎಲ್ಲ ರೀತಿ ಗಾಡಿಗಳನ್ನೂ ತೋರಿಸಿದ್ದಾಯ್ತು, ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾಯ್ತು, ಯಾವ ಗಾಡಿಗಳು ಎಷ್ಟೆಷ್ಟು ಪ್ರೈಸ್ ಇದಾವೆ ಅಂತ ಬಿಟ್ಟಂತ ಹೇಳಿದ್ದಾಯ್ತು. ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಗಾಡಿಗಳು ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬಂದು ನಿಮಗೆ ಎಲ್ಲಿದೆ ಅಂತ ಬಿಟ್ಟಂತ ಕೇಳಿದ್ರೆ ಟಿಪ್ಟೂರಲ್ಲಿ ಹಾಸನ್ ಸರ್ಕಲ್ ಇಂದ ರೈಲ್ವೆ ಗೇಟ್ ದಾಟಿ ಹಾಸನ್ ಕಡೆಗೆ ಹೋಗೋ ರೋಡಲ್ಲಿ ಒಂದು 100 ಮೀಟರ್ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ವಿಸ್ಮಯ EV ಶೋರೂಮ್ ಕಾಣ್ ಸಿಗುತ್ತೆ. ಪಕ್ಕದ ಲ್ಯಾಂಡ್ ಮಾರ್ಕ್ ಬೇಕು ಅಂತಂದರೆ ಸಂಭ್ರಮ್ ಕಫೆ ಇದೆ. ಸೊ ನಿಮ್ಗೆ ಸಂಭ್ರಮ್ ಕಫೆಯಿಂದ ಮುಂಚೆನೇ ನಿಮಗೆ ನಮ್ಮ ಶೋರೂಮ್ ಸಿಗುತ್ತೆ. ಸೊ ದಯವಿಟ್ಟು ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಈ ಗಾಡಿಗಳನ್ನೆಲ್ಲ ನೋಡಬೇಕು, ಓಡಿಸ್ಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅನ್ನಂಗಿತ್ತು ಅಂತಂದರೆ ದಯವಿಟ್ಟು ಎಲ್ಲ ಬನ್ನಿ, ಒಂದ್ಸತಿ ಶೋರೂಮ್ ವಿಸಿಟ್ ಮಾಡಿ. ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದೀವಿ. ನಿಮ್ಮ ಪ್ರೋತ್ಸಾಹ, ನಿಮಗೆ ಸಹಕಾರ ಎಲ್ಲಾದರೂ ಬೇಕೇ ಬೇಕು. ತುರುವೇಕೆರೆ ಜನ ಮತ್ತು ಗುಬ್ಬಿ, ಈ ಕಡೆ ನೆಟ್ಟೂರು ಎಲ್ಲ ಕಡೆಯಿಂದನೂ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ತುಮಕೂರು ಶೋರೂಮಿಂದ. ಸೊ ಅದೇ ರೀತಿ ಅವ್ರಿಗೆ ಹತ್ರ ಆಗಲಿ ಅಂತ ಹೇಳ್ಬಿಟ್ಟಂತಾನೆ ಮಾಡಿರೋದು. ದಯವಿಟ್ಟು ಎಲ್ಲ ಬಂದು ಒಂದ್ಸತಿ ಶೋರೂಮ್ ವಿಸಿಟ್ ಮಾಡಿ, ಗಾಡಿಗಳನ್ನ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಪರ್ಚೇಸ್ ಮಾಡಿ.